morning to you all. Myself Pratibha K.R., Assistant Professor of Economics, Indira Gandhi Government First Aid College for Women, Sagar, Shimoga District. Dear students, in this session, I would like to present the concept of theory of distribution. Especially in this theory, I would like to concentrate on interest analysis or interest. Then as we already know about the concept of distribution. Distribution means how national income is distributed among different factors of production, land, labor, capital and organization in the form of rent, wages, interest and profit. Because national income means total value of goods and services produced in a country during a given period of time or particularly in a year is the contribution made by the different factors of production. I mean, national income is the contribution made by the different factors of production. Okay? ಹಂಚಿಕೆ ಅಥವಾ ವಿತರಣೆ ಎಂದರೆ ರಾಷ್ಟ್ರೀಯ ಆದಾಯವು ವಿವಿಧ ಉತ್ಪಾದನಾಂಗಗಳ ನಡುವೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಸೇರಿ ಸರಕು ಮತ್ತು ಸೇವೆಗಳನ್ನು ಏನು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟಂತಹ ಸರಕು ಮತ್ತು ಸೇವೆಗಳ ಸಮಗ್ರ ಮೌಲ್ಯವೇ ರಾಷ್ಟ್ರೀಯ ಆದಾಯ ಅಂತ ಹೇಳ್ತೇವೆ. ಸೊ ಈ ರಾಷ್ಟ್ರೀಯ ಆದಾಯವು ವಿವಿಧ ಉತ್ಪಾದನಾಂಗಗಳ ಕೊಡುಗೆಯಾಗಿದೆ. ಸೊ ಹಾಗಾಗಿ ಈ ಬಂದಂತಹ ರಾಷ್ಟ್ರೀಯ ಆದಾಯವನ್ನು ವಿವಿಧ ಉತ್ಪಾದನಾಂಗಗಳ ನಡುವೆ ಗೇಣಿ, ಕೂಲಿ, ಬಡ್ಡಿ, ಲಾಭದ ರೂಪದಲ್ಲಿ ಭೂಮಿಗೆ ಗೇಣಿಯನ್ನು, ಶ್ರಮಕ್ಕೆ ಕೂಲಿಯನ್ನು, ಬಂಡವಾಳಕ್ಕೆ ಬಡ್ಡಿಯನ್ನು, ಸಂಘಟನಾಕಾರನಿಗೆ ಲಾಭದ ರೂಪದಲ್ಲಿ ಹೇಗೆ ಹಂಚಲಾಗುತ್ತದೆ ಎಂಬುದನ್ನೇ ಹಂಚಿಕೆ ಅಥವಾ ವಿತರಣೆ ಎಂಬುದಾಗಿ. ಹೌ ನ್ಯಾಷನಲ್ ಇನ್ಕಮ್ ಈಸ್ ಡಿಸ್ಟ್ರಿಬ್ಯೂಟೆಡ್ in the form of rent, wages, interest and profit is called theory of distribution or distribution. Okay. Then in this concept I am going to present the concept of interest or interest analysis. Then I am going to present meaning of interest, definitions of interest, then types of interest, then different theories of interest, then meaning of interest. ಬಡ್ಡಿ ಎಂದರೇನು, ಬಡ್ಡಿಯ ವಿವಿಧ ವ್ಯಾಖ್ಯಾನಗಳು, ಬಡ್ಡಿಯ ವಿಧಗಳು, ಹಾಗೆಯೇ ಬಡ್ಡಿಯ ವಿವಿಧ ಸಿದ್ಧಾಂತಗಳು. ಬಡ್ಡಿ ಎಂದರೆ ಸಾಲಗಾರನು ಸಾಲಿಗನಿಗೆ ಕೊಡುವಂತಹ, ಸಾಲಗಾರನು ಸಾಲಿಗನಿಗೆ ಬಂಡವಾಳವನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ, ಉತ್ಪಾದನೆಯಲ್ಲಿ ಬಂಡವಾಳವನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಸಾಲಗಾರನು ಸಾಲಿಗನಿಗೆ ಕೊಡುವಂತಹ ಅಥವಾ ಬಂಡವಾಳದ ಒಡೆಯನಿಗೆ, ಬಂಡವಾಳದ ಮಾಲೀಕನಿಗೆ ಕೊಡುವಂತಹ ಪ್ರತಿಫಲವೇ ಬಡ್ಡಿ. ಇಂಟ್ರೆಸ್ಟ್ ಈಸ್ ದ ರಿವಾರ್ಡ್ ಪೇಯ್ಡ್ ಬೈ ದ ಡೆಬ್ಟರ್ ಆರ್ ಬಾರೋಯರ್ to the owner of capital for the use of capital in production. Interest is the reward made by the debtor or borrower to the owner of capital for the use of capital in production. ಉತ್ಪಾದನೆಯಲ್ಲಿ ಬಂಡವಾಳವನ್ನು ಬಳಸಿಕೊಂಡಿದ್ದಕ್ಕಾಗಿ ಸಾಲಗಾರನು ಬಂಡವಾಳದ ಮಾಲೀಕನಿಗೆ ಅಥವಾ ಅದರ ಒಡೆಯನಿಗೆ ಕೊಡುವಂತಹ ಪ್ರತಿಫಲವೇ ಬಡ್ಡಿ ಎಂಬುದಾಗಿ ಅರ್ಥೈಸ್ತದೆ. ಸೊ ಬಡ್ಡಿಯು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ಏಕೆಂದರೆ ಅರ್ಥಶಾಸ್ತ್ರದಲ್ಲಿ ಅನೇಕ ಪ್ರಮುಖ ಆರ್ಥಿಕ ಚಲಕಗಳು, ಉದಾಹರಣೆಗೆ ಉಳಿತಾಯ, ಹೂಡಿಕೆ, ಅದೇ ರೀತಿ ರಾಷ್ಟ್ರೀಯ ಆದಾಯ, ಉದ್ಯೋಗ ಮಟ್ಟ, ಲಾಭದ ಮಟ್ಟ ಇವೆಲ್ಲವೂ ಕೂಡ ಯಾರನ್ನು ಅವಲಂಬಿಸಿದೆ? ಬಡ್ಡಿಯ ಮಟ್ಟವನ್ನು ಅವಲಂಬಿಸಿದೆ. ಇಫ್ ಎನಿ ಫ್ಲಕ್ಚುಯೇಷನ್ಸ್ ಅಕರ್ಸ್ ಇನ್ ರೇಟ್ ಆಫ್ ಇಂಟ್ರೆಸ್ಟ್, that will definitely affects on level of savings, level of investment, level of employment, then national income, production, then level of profit. ಹೀಗೆ ಬಡ್ಡಿಯು ಆಧುನಿಕ ಯುಗದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಪುರಾತನ ಕಾಲದಲ್ಲಿ ಬಡ್ಡಿಯನ್ನು ವಿಧಿಸುವುದು ಪಾಪದ ಕೆಲಸ, ಬಡ್ಡಿಯನ್ನು ವಿಧಿಸುವುದು ಅನೈತಿಕ ಚಟುವಟಿಕೆ, ನೈತಿಕ ಬೆಂಬಲವಿಲ್ಲ ಎಂಬುದಾಗಿ ಅರ್ಥೈಸಲಾಗುತ್ತಿತ್ತು. ಆದರೆ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ
ಕೇಂದ್ರ ಬ್ಯಾಂಕು ಆರ್ಥಿಕ ಸ್ಥಿರತೆಯನ್ನು ಟು ಮೇಂಟೈನ್ ಎಕನಾಮಿಕ್ ಸ್ಟೆಬಿಲಿಟಿ, to control inflation and deflationary condition in the economy. Interest is an important instrument with the hands of RBI, Reserve Bank of India. ರಾಷ್ಟ್ರದ ಕೇಂದ್ರ ಬ್ಯಾಂಕ್, ರಿಸರ್ವ್ ಬ್ಯಾಂಕು ಆರ್ಥಿಕ ಸ್ಥಿರತೆಯನ್ನು, ಆರ್ಥಿಕ ಮುಗ್ಗಟ್ಟು ಹಾಗೂ ಆರ್ಥಿಕ ಹಣದುಬ್ಬರ ಮತ್ತು ಹಣದ ಮುಗ್ಗಟ್ಟು ಎಂಬ ಅಸ್ಥಿರತೆಯನ್ನು ಹೋಗಲಾಡಿಸಿ ಸ್ಥಿರತೆಯನ್ನು ಸ್ಥಾಪಿಸಲು ರಾಷ್ಟ್ರದ ಕೇಂದ್ರ ಬ್ಯಾಂಕು ಬಡ್ಡಿಯನ್ನು ಒಂದು ಅಸ್ತ್ರವನ್ನಾಗಿ ಬಳಸುತ್ತಿದೆ. ಏಕೆಂದರೆ ಬಡ್ಡಿಯು ಅನೇಕ ಆರ್ಥಿಕ ಚಲಕಗಳನ್ನು ನಿರ್ಧರಿಸುವಂತಹ ಒಂದು ಅತ್ಯಂತ ಪ್ರಬಲ ಆರ್ಥಿಕ ಚಲಕವಾಗಿದೆ ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ, ಆರ್ಥಿಕ ವಿಶ್ಲೇಷಣೆಯಲ್ಲಿ ಬಡ್ಡಿಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು, ಆರ್ಥಿಕ ಚಟುವಟಿಕೆಗಳ ಮಟ್ಟವನ್ನು ನಿರ್ಧರಿಸುವಲ್ಲಿ ಇಂಟ್ರೆಸ್ಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ in determination of economic activities. Take for example, if rate of interest is higher, level of investment will be lower. ಬಡ್ಡಿಯು ಹೆಚ್ಚಾದಾಗ ಹೂಡಿಕೆ ಕಡಿಮೆ ಆಗುತ್ತೆ. ಯಾವಾಗ ಹೂಡಿಕೆ ಕಡಿಮೆ ಆಗುತ್ತೆ, ಉತ್ಪಾದನೆ ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಆದಾಗ ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಆಗ ಉದ್ಯೋಗ ಮಟ್ಟ ಕಡಿಮೆಯಾಗಿ ನಿರುದ್ಯೋಗ ಮಟ್ಟ ಹೆಚ್ಚಾಗಿ ರಾಷ್ಟ್ರೀಯ ಆದಾಯ ಕಡಿಮೆಯಾಗಿ ಇಡೀ ಆರ್ಥಿಕತೆಯು ಮುಗ್ಗಟ್ಟಿಗೆ ತಳ್ಳಲ್ಪಡುವಂಥದ್ದು. ಸೊ ಇಫ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಹೈಯರ್, ಇಟ್ ವಿಲ್ ಲೀಡ್ಸ್ ಟು ಲೋಯರ್ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್. ವೆನ್ ಇನ್ವೆಸ್ಟ್ಮೆಂಟ್ ಈಸ್ ಲೋಯರ್, ಇಟ್ ವಿಲ್ ಲೀಡ್ಸ್ ಟು ಲೋಯರ್ ಲೆವೆಲ್ ಆಫ್ ಪ್ರೊಡಕ್ಷನ್. ವೆನ್ ಪ್ರೊಡಕ್ಷನ್ ಈಸ್ ಲೋಯರ್, it leads to lower demand for labor. Then again it leads to higher level of unemployment, lower level of employment, national income. Then it leads to deflationary condition in the economy because of higher rate of interest. In this way, interest plays very important role in determination of economic development ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. Then we have to analyze different definitions about interest. In economic analysis, different economists define different ways the concept of interest. According to Carver, one of the important neoclassical economists, Carver, interest is the income which goes to the owner of capital. Interest is the income which goes to the owner of capital. ಅಂದರೆ ಬಂಡವಾಳದ ಮಾಲೀಕನಿಗೆ ಅಥವಾ ಒಡೆಯ, ಓನರ್ ಆಫ್ ಕ್ಯಾಪಿಟಲ್ ಮೀನ್ಸ್ ಬಂಡವಾಳದ ಒಡೆಯನಿಗೆ ಬರುವಂತಹ ಸಂದಾಯವಾಗುವಂತಹ ಆದಾಯವೇ, ಹೋಗುವಂತಹ ಆದಾಯವೇ ಬಡ್ಡಿ ಎಂಬುದಾಗಿ ಅರ್ಥೈಸಿದ್ದಾನೆ. ಹಾಗಾದರೆ ಬಡ್ಡಿ ಎಂಬುದು ಯಾರಿಗೆ ಕೊಡುವಂತಹ ಆದಾಯ? ಬಂಡವಾಳದ ಮಾಲೀಕ ಅಥವಾ ಒಡೆಯನಿಗೆ ಕೊಡುವಂತಹ ಆದಾಯ ಪ್ರೊಫೆಸರ್ ಕಾರ್ವರ್ ಅವರ ಪ್ರಕಾರ. ಅದೇ ರೀತಿ ಮತ್ತೊಬ್ಬ ಪ್ರಮುಖವಾದಂತಹ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಮೇಯರ್ಸ್, ಅಕಾರ್ಡಿಂಗ್ ಟು ಮೇಯರ್ಸ್, interest is the price paid for the use of loanable funds. Interest is the price paid for the use of loanable funds. It means loanable funds, according to him, loanable funds nothing but capital or money. ಸಾಲ ನಿಧಿಗಳನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಕೊಡುವ ಬೆಲೆಯೇ ಬಡ್ಡಿ. ಇಂಟ್ರೆಸ್ಟ್ ಈಸ್ ದ ಪ್ರೈಸ್ ಪೇಯ್ಡ್ ಫಾರ್ ದಿ ಯೂಸ್ ಆಫ್ ಲೋನೆಬಲ್ ಫಂಡ್. ಉಪಯೋಗಿಸಿಕೊಂಡಿದ್ದಕ್ಕಾಗಿ ಸಾಲ ನಿಧಿಗಳನ್ನು ಕೊಡುವ ಬೆಲೆಯೇ ಬಡ್ಡಿ ಎಂಬುದು ಮೇಯರ್ಸ್ ಅವರ ಅಭಿಪ್ರಾಯ. ಅದೇ ರೀತಿ ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡರ್ನ್ ಎಕಾನಮಿಸ್ಟ್ ಜಾನ್ ಮೇನಾರ್ಡ್ ಕೇನ್ಸ್, JM Keynes, ಮಾಡರ್ನ್ ಎಕಾನಮಿಸ್ಟ್, ಅಕಾರ್ಡಿಂಗ್ ಟು ಹಿಮ್, ಇಂಟ್ರೆಸ್ಟ್ ಈಸ್ ದ ರಿವಾರ್ಡ್ ಫಾರ್ ಪಾರ್ಟಿಂಗ್ ವಿತ್ ಲಿಕ್ವಿಡಿಟಿ ಫಾರ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಲಿಕ್ವಿಡಿಟಿ ಮೀನ್ಸ್ ದ್ರವ್ಯದೊಲವು ಅಥವಾ ನಗದು ಹಣದೊಲವು. ಏನು ನಗದು ಹಣದೊಲವು ಅಂದರೆ ವಾಟ್ ಈಸ್ ಲಿಕ್ವಿಡಿಟಿ? ಪೀಪಲ್ ಡಿಸೈರ್ ಟು ಹೋಲ್ಡ್ ಲಿಕ್ವಿಡ್ ಕ್ಯಾಶ್, ಲಿಕ್ವಿಡ್ ಅಸೆಟ್ಸ್. ಓಕೆ, liquid easily converted into cash, that is called liquidity here. So people desire to hold liquid assets or cash balance is called liquidity. ಸೊ ಈ ದ್ರವ್ಯದೊಲವನ್ನು, ಸಾಲ ಕೊಡೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಕೆಲವು ಕಾಲ ನಮ್ಮಲ್ಲಿರುವ ನಗದು ಹಣವನ್ನು ನಾವು ತ್ಯಜಿಸಬೇಕಾಗುತ್ತೆ. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ದಟ್ ಲಿಕ್ವಿಡಿಟಿ. ಸೊ ಹಾಗಾಗಿ ಕೇನ್ಸನ ಪ್ರಕಾರ ನಗದು ಹಣದೊಲವನ್ನು, ದ್ರವ್ಯದೊಲವನ್ನು ಕೆಲವು ಕಾಲ ತ್ಯಜಿಸಿದ್ದಕ್ಕಾಗಿ, ಒಂದು ನಿರ್ದಿಷ್ಟ ಅವಧಿಯವರೆಗೆ ತ್ಯಜಿಸಿದ್ದಕ್ಕಾಗಿ ಸಾಲಗಾರನು ಸಾಲಿಗರಿಗೆ ಕೊಡುವಂತಹ ಒಂದು ಪ್ರತಿಫಲ ಏನಿದೆ, ದಟ್ ಈಸ್ ಕಾಲ್ಡ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಇಸ್ ದ ರಿವಾರ್ಡ್
ಫಾರ್ ಪಾರ್ಟಿಂಗ್ ವಿತ್ ಲಿಕ್ವಿಡಿಟಿ ಫಾರ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ಅನ್ನೋದು JM Keynes ರವರ ಅಭಿಪ್ರಾಯ. ನಿಯರ್ಲಿ 3 ಡೆಫಿನೇಷನ್ಸನ್ನು ನಾವಿಲ್ಲಿ ಪಾಯಿಂಟ್ ಔಟ್ ಮಾಡಿ ಆಯಿತು. ಅದೇ ರೀತಿ JS Mill ಎಂಬ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞನ ಪ್ರಕಾರ ಅಕಾರ್ಡಿಂಗ್ ಟು JM Keynes, ಇಂಟ್ರೆಸ್ಟ್ ಇಸ್ ದ ರೆಮ್ಯುನರೇಷನ್ ಫಾರ್ ಮೇರ್ ಆಬ್ಸ್ಟಿನೆನ್ಸ್ ಅನ್ನುವಂತಹ ಕಾನ್ಸೆಪ್ಟ್. ಸೊ ದೀಸ್ ಆರ್ ಆಲ್ ಡಿಫರೆಂಟ್ ಡೆಫಿನೇಷನ್ಸ್ ಅಬೌಟ್ ಇಂಟ್ರೆಸ್ಟ್. Shall we move about now types of interest? In economic analysis, we can see 2 types of interest. ಬಡ್ಡಿಯ ವಿಧಗಳು. ಸೊ ಬಡ್ಡಿಯಲ್ಲಿ 2 ವಿಧ, ಒಟ್ಟು ಬಡ್ಡಿ ಮತ್ತು ನಿವ್ವಳ ಬಡ್ಡಿ. ಹಾಗಾಗಿ ನಾವಿಲ್ಲಿ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರಾಸ್ ಇಂಟ್ರೆಸ್ಟ್ ಆ್ಯಂಡ್ ನೆಟ್ ಇಂಟ್ರೆಸ್ಟ್, ಒಟ್ಟು ಬಡ್ಡಿ ಮತ್ತು ನಿವ್ವಳ ಬಡ್ಡಿಯ ನಡುವೆ ಇರುವಂತಹ ವ್ಯತ್ಯಾಸಗಳು ಅಥವಾ ಒಟ್ಟು ಬಡ್ಡಿಯಲ್ಲಿ ಅಡಕವಾಗಿರುವ ಅಂಶಗಳು. ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಕ್ಲೂಡ್ಸ್ ಇನ್ ಗ್ರಾಸ್ ಇಂಟ್ರೆಸ್ಟ್, ಒಟ್ಟು ಬಡ್ಡಿಯು ಒಳಗೊಂಡಿರುವ ಅಂಶಗಳು, ಅಡಕವಾಗಿರುವ ಅಂಶಗಳು ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ನಾವು ಅನಲೈಸ್ ಮಾಡ್ತಾ ಹೋದಾಗ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರಾಸ್ ಇಂಟ್ರೆಸ್ಟ್ ಆ್ಯಂಡ್ ನೆಟ್ ಇಂಟ್ರೆಸ್ಟ್ ಅನ್ನುವಂಥದ್ದನ್ನು ನಾವಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಸಾಲಿಗನಿಗೆ ಯೂಶುವಲಿ ಸಾಲಗಾರ ಅಂದರೆ ಸಾಲವನ್ನು ಪಡೆದಂತಹ ವ್ಯಕ್ತಿ, ಸಾಲಿಗ ಅಂದರೆ ಸಾಲ ಕೊಟ್ಟಂತಹ ವ್ಯಕ್ತಿ. ಯೂಶುವಲಿ ಸಾಲಗಾರನು ಸಾಲಿಗನಿಗೆ ಕೊಡುವಂತಹ ಬಡ್ಡಿಯು ನಿವ್ವಳ ಬಡ್ಡಿಯಲ್ಲ, ಒಟ್ಟು ಬಡ್ಡಿ. ಓಕೆ, ದ ಇಂಟ್ರೆಸ್ಟ್, ದ ರಿವಾರ್ಡ್ ಮೇಡ್ ಬೈ ದ ಬಾರೋಯರ್ ಟು ದ ಕ್ರೆಡಿಟರ್ ಈಸ್ ಕಾಲ್ಡ್ ವಾಟ್? ದ ಟೋಟಲ್ ಅಮೌಂಟ್ or the total reward or the total price paid by the borrower to the creditor is called gross interest. Okay, this gross interest is differ from one place to another place, one time to another time, and one person to another person. So ಒಟ್ಟು ಬಡ್ಡಿ ಅಂದರೆ ಸಾಲಗಾರನು ಸಾಲಿಗನಿಗೆ ಮಾಡುವಂಥ ಸಮಗ್ರ ಪಾವತಿ, ಒಟ್ಟು ಪಾವತಿಯೇ ಒಟ್ಟು ಬಡ್ಡಿ ಇದೆ. ಓಕೆ, ಈ ಒಟ್ಟು ಬಡ್ಡಿಯು ಒಂದೇ ಥರ ಆಗಿರಬೇಕು ಅಂತಿಲ್ಲ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರುತ್ತದೆ ಎಂಬ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಯೂಶುವಲಿ ಸಾಲಗಾರನು ಸಾಲಿಗನಿಗೆ, ಬಂಡವಾಳದ ಮಾಲೀಕನಿಗೆ ಕೊಡುವಂಥ ಬಡ್ಡಿಯು ಏನಾಗಿರುತ್ತದೆ? ನಿವ್ವಳ ಬಡ್ಡಿಯಲ್ಲ, ಒಟ್ಟು ಬಡ್ಡಿ ಅನ್ನುವಂಥದ್ದು. ಓಕೆ, ಹಾಗಾದರೆ ಒಟ್ಟು ಬಡ್ಡಿ, ವಾಟ್ ಆರ್ ದಿ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ಗ್ರಾಸ್ ಇಂಟ್ರೆಸ್ಟ್ ಅಂತಂದರೆ ನೆಟ್ ಇಂಟ್ರೆಸ್ಟ್. ಸೆಕೆಂಡ್ ಒನ್ ನೆಟ್ ಇಂಟ್ರೆಸ್ಟ್. ಅಲ್ಲಿ ವಾಟ್ ಈಸ್ ನೆಟ್ ಇಂಟ್ರೆಸ್ಟ್? ದೆನ್ ಮೀನಿಂಗ್ ಆರ್ ಕಾನ್ಸೆಪ್ಟ್ ಆಫ್ ನೆಟ್ ಇಂಟ್ರೆಸ್ಟ್ ನೋಡಿ. ದಿಸ್ ಈಸ್ ಕಾಲ್ಡ್ ನೆಟ್ ಇಂಟ್ರೆಸ್ಟ್ ಈಸ್ ಎ ಪಾರ್ಟ್ ಆಫ್ ಗ್ರಾಸ್ ಇಂಟ್ರೆಸ್ಟ್. ನೆಟ್ ಇಂಟ್ರೆಸ್ಟ್ ಈಸ್ ಎ ಪಾರ್ಟ್ ಆಫ್ ಗ್ರಾಸ್ ಇಂಟ್ರೆಸ್ಟ್. ದಿಸ್ ಈಸ್ ದ ರಿವಾರ್ಡ್ ಪೇಯ್ಡ್ ಬೈ ದ debtor, reward paid by the debtor to the owner of capital only for the use of capital, ಕೇವಲ ಬಂಡವಾಳವನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮಾತ್ರ ಕೊಡುವಂತಹ, ಕೇವಲ ಬಂಡವಾಳವನ್ನು ಬಳಸಿಕೊಂಡಿದ್ದಕ್ಕಾಗಿ ಮಾತ್ರ ಕೊಡುವಂತಹ ಬೆಲೆಯೇ ಯಾವುದಾಗಿರ್ತಪ್ಪ? ನಿವ್ವಳ ಬಡ್ಡಿ. So net interest is also called pure interest or economic interest. So net interest is a part of gross interest. It is also called pure interest or what? Economic interest. So net interest means it is a reward paid by the paid by the borrower to the owner of capital only for the use of capital in production. ಉತ್ಪಾದನೆಯಲ್ಲಿ ಕೇವಲ ಬಂಡವಾಳವನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮಾತ್ರ ಕೊಡುವಂತಹ ಬಡ್ಡಿ ನಿವ್ವಳ ಬಡ್ಡಿಯಾಗಿರುತ್ತದೆ ಅನ್ನುವಂಥದ್ದು. ದೆನ್ ಒಟ್ಟು ಬಡ್ಡಿಯಲ್ಲಿ ಅಡಕವಾಗಿರುವ ಅಂಶಗಳು, ಅದರಲ್ಲಿ ದೇರ್ ಆರ್ 4 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಗ್ರಾಸ್ ಇಂಟ್ರೆಸ್ಟ್ ಅಂತ ನಾವಲ್ಲಿ ನೋಡಿದ್ವಿ. ಫಸ್ಟ್ ಒನ್ ಈಸ್ ದ 4 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್, 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ಸ್ ಇನ್ ಗ್ರಾಸ್ ಇಂಟ್ರೆಸ್ಟಲ್ಲಿ ಫಸ್ಟ್ ಒನ್ ನೆಟ್ ಇಂಟ್ರೆಸ್ಟ್. ಈಗಾಗಲೇ ನಾವು ನೆಟ್ ಇಂಟ್ರೆಸ್ಟ್ ಅಂದರೆ ಏನು? ಕೇವಲ ಬಂಡವಾಳದ ಉಪಯೋಗಕ್ಕಾಗಿ ಮಾತ್ರ ಕೊಡುವಂತಹ ಬಡ್ಡಿ ನಿವ್ವಳ ಬಡ್ಡಿ ಅಂದರೆ ಇದಕ್ಕೆ ಶುದ್ಧ ಬಡ್ಡಿ ಅಂತ ಹೇಳ್ತೇವೆ, ಇದಕ್ಕೆ ಆರ್ಥಿಕ ಬಡ್ಡಿ ಎಂದು ಸಹ ಅರ್ಥೈಸುವಂಥದ್ದು. ಸೊ ನಿವ್ವಳ ಬಡ್ಡಿಯು ಹೆಚ್ಚು ಕಡಿಮೆ ಎಲ್ಲ ಕಡೆ ಒಂದೇ ರೀತಿ ಇರುವಂಥದ್ದು. ಇದು ಸರ್ಕಾರಿ ಸಾಲಪತ್ರಗಳಿಗೆ ವಿಧಿಸುವ ಬಡ್ಡಿಗೆ ಹತ್ತಿರವಾಗಿರುತ್ತದೆ ಎಂಬ ಅಂಶವನ್ನು. ಹಾಗಾದರೆ ಸೆಕೆಂಡ್ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಇನ್ ಗ್ರಾಸ್ ಇಂಟ್ರೆಸ್ಟಲ್ಲಿ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. Reward for risk taking. There are 4 important factors in gross interest ಅಂತ ಹೇಳಿದೆ. First one is net interest. Then second one is reward for risk taking. Then third one is reward for inconvenience. Fourth one is reward for management. Okay.
ಫಸ್ಟ್ ಒನ್ ನಿವ್ವಳ ಬಡ್ಡಿ, ದೆನ್ ಸೆಕೆಂಡ್ ಒನ್ ಗಂಡಾಂತರವನ್ನು ಎದುರಿಸಿದ್ದಕ್ಕಾಗಿ ಕೊಡುವ ಪ್ರತಿಫಲ, ಥರ್ಡ್ ಒನ್ ಅನಾನುಕೂಲತೆಯ ಪ್ರತಿಫಲ, ದೆನ್ ಫೋರ್ತ್ ಒನ್ ಆಡಳಿತ ವೆಚ್ಚ ಅಥವಾ ಏನು ಆಡಳಿತ ವೆಚ್ಚ, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತ ಹೇಳ್ತೀವಲ್ಲ, ರಿವಾರ್ಡ್ ಫಾರ್ ಮ್ಯಾನೇಜ್ಮೆಂಟ್, ನಿರ್ವಹಣಾ ವೆಚ್ಚ ಅಂತಲೂ ಸಹ ಅಲ್ಲಿ ನಾವು ಕರೀಲಿಕ್ಕೆ. ಓಕೆ, ಈಗ ನಿವ್ವಳ ಬಡ್ಡಿ ಅಂದರೆ ಏನು ಅಂತ ನಾವೀಗಾಗಲೇ ಡಿಸ್ಕಸ್ ಮಾಡಿದ್ವಿ. ಸೆಕೆಂಡ್ ಒನ್ ಈಸ್ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್ ನಾವೀಗಾಗಲೇ ನೋಡಿದ ಹಾಗೆ ಸಾಲ ಕೊಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಕನ್ನಡದಲ್ಲಿ ಒಂದು ಮಾತು ಹೇಳ್ತೀವಿ, ಕೊಟ್ಟವನು ಕೋಡಂಗಿ ತೆಗೆದುಕೊಂಡವನು ವೀರಭದ್ರ ಅಂತ. ಸೊ ಸಾಲ ಕೊಡುವುದು ಅತ್ಯಂತ ಅಪಾಯಕರವಾದಂಥ, ಏಕೆಂದರೆ ಸಾಲ ಕೊಟ್ಟಂಥ ವ್ಯಕ್ತಿ ಪಡೆದಂಥ ವ್ಯಕ್ತಿ ಹಿಂದಿರುಗಿಸದೆ ಹೋದರೆ ಹೆಚ್ಚು ಹಾನಿಗೆ ಒಳಗಾಗಬೇಕಾಗುತ್ತೆ, ಬಡ್ಡಿಯ ಸಮೇತ ಅಸಲನ್ನು ಸಹ ಕಳ್ಕೋಬೇಕಾಗುತ್ತೆ. ಹಿ ಹ್ಯಾಸ್ ಟು ಫೇಸ್ ಲೆಂಡರ್ ಹ್ಯಾಸ್ ಟು ಫೇಸ್ ಮೆನಿ ರಿಸ್ಕ್ ಆ್ಯಂಡ್ ಅನ್ಸರ್ಟಿನಿಟಿ ಅಂತ ಹೇಳ್ತೀವಿ, ಹೌದಾ. ಈತ ಅನಿಶ್ಚಿತತೆ ಮತ್ತು ಗಂಡಾಂತರವನ್ನು ಎದುರಿಸಬೇಕಾಗುತ್ತೆ. ಸಾಲ ಕೊಡೋದು ಅಷ್ಟು ಸುಲಭ ಅಲ್ಲ. ಅವನಿಗೆ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕವಾಗಿ ಆತನಿಗೆ ಆ ಒಂದು ಅನಿಶ್ಚಿತತೆ ಇರುತ್ತೆ. ಹಿ ಹ್ಯಾಸ್ ಟು ಫೇಸ್ ಸರ್ಟನ್ ಅನ್ಸರ್ಟಿನಿಟೀಸ್ ಆ್ಯಂಡ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಹಾಗಾಗಿ ಈತ ಕೆಲವೊಂದು ಒಂದು ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಈತ ಅನುಭವಿಸಿದಂಥ ಮಾನಸಿಕ ಒತ್ತಡ, ಮಾನಸಿಕ ನೋವು, ಆ ಅನಿಶ್ಚಿತತೆಯನ್ನು ಹೊತ್ತಿದ್ದಕ್ಕಾಗಿ ಸ್ವಲ್ಪ ಪ್ರಮಾಣದ ಪ್ರತಿಫಲವನ್ನು ನಿರೀಕ್ಷಣೆ ಮಾಡ್ತಾನೆ. ಸೊ ದಟ್ ಈಸ್ ಕಾಲ್ಡ್ ರಿವಾರ್ಡ್ ಫಾರ್ ಇನ್ಕನ್ವೀನಿಯನ್ಸ್, ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್ ಅನ್ನೋ ಕಾನ್ಸೆಪ್ಟಿನಲ್ಲಿ ಹೇಳ್ತೀವಿ. ಸಪೋಸ್ ದೆನ್ ಸಾಲ ಪಡೆದಂಥ ವ್ಯಕ್ತಿ ಮರುಪಾವತಿ ಮಾಡದೆ ಹೋದರೂ ಕೂಡ ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಇತ್ಯಾದಿನ ನಾವಿಲ್ಲಿ ರಿವಾರ್ಡ್ ಫಾರ್ ಇನ್ಕನ್ವೀನಿಯನ್ಸ್. ಥರ್ಡ್ ಒನ್ ರಿವಾರ್ಡ್ ಫಾರ್ ಇನ್ಕನ್ವೀನಿಯನ್ಸ್ ಏನು ಅನಾನುಕೂಲತೆ. ನನ್ನಲ್ಲೇ ಬಂಡವಾಳ ಇದ್ದರೆ ಕೆಲವೊಮ್ಮೆ ನಾನು ಸಾಲ ಕೊಟ್ಟಾಗ ಈಗ ನನಗೆ ಏನಾದ್ರು ಫೈನಾನ್ಷಿಯಲ್ ಕ್ರೈಸಿಸ್ ಬಂದರೂ ಕೂಡ ಆ ಹಣನ ನಾನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದೇ ರೀತಿ ಈ ಸಾಲ ಪಡೆದಂಥ ವ್ಯಕ್ತಿ ಅಲ್ಲಿ ಹಿಂದಿರುಗಿಸದೆ ಹೋದಾಗ ಈ ಲೆಂಡರ್ ಹ್ಯಾಸ್ ಟು ಟೇಕ್ ಲೀಗಲ್ ಆ್ಯಕ್ಷನ್ ಅಗೇನೆಸ್ಟ್ ಬಾರೋಯರ್, ಹೌದಾ. ಕಾನೂನು ಪ್ರಕಾರ ಆತ ಹೋರಾಟ ಮಾಡಬೇಕಾಗುತ್ತೆ, ಅದು ಖರ್ಚಾಗುತ್ತೆ, ಅವನಿಗೆ ಅನಾನುಕೂಲತೆ ಆಗುತ್ತೆ, ತಾನೇ ಬಳಸೋಕ್ಕಾಗಲ್ಲ. ಅದೇ ರೀತಿ ಸಮ್ ಅದರ್ ಪ್ರಾಫಿಟೇಬಲ್ ಏರಿಯಾದಲ್ಲಿ ತನ್ನ ಹಣನ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ದಿಸ್ ಆರ್ ಆಲ್ ಕಾಲ್ಡ್ ಇನ್ಕನ್ವೀನಿಯನ್ಸ್. ಸೊ ಹಾಗಾಗಿ ಆತ ಈ ಎಲ್ಲ ಅನಾನುಕೂಲತೆಯನ್ನು ಎದುರಿಸೋದಕ್ಕೋಸ್ಕರ ಸರ್ಟನ್ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇಂಟ್ರೆಸ್ಟನ್ನು ಬಾರೋಯರಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ. ಸೊ ಇದನ್ನು ಕೂಡ ಒಟ್ಟು ಬಡ್ಡಿಯಲ್ಲಿ ಸೇರಿಸಿರ್ತಾನೆ. ದಟ್ ಈಸ್ ಕಾಲ್ಡ್ ವಾಟ್ ರಿವಾರ್ಡ್ ಫಾರ್ ಇನ್ಕನ್ವೀನಿಯನ್ಸ್. ಓಕೆ, ದೆನ್ ಫೋರ್ತ್ ಒನ್ ರಿವಾರ್ಡ್ ಫಾರ್ ಮ್ಯಾನೇಜ್ಮೆಂಟ್, ನಿರ್ವಹಣಾ ವೆಚ್ಚ ಅಥವಾ ಆಡಳಿತ ವೆಚ್ಚ ಅಂತ ಹೇಳ್ತೀವಿ. ಓಕೆ, ಏನು ಆಡಳಿತ ವೆಚ್ಚ ಅಂತಂದರೆ ರಿವಾರ್ಡ್ ಫಾರ್ ಇನ್ಕನ್ವೀನಿಯೆಂಟ್. ಓಕೆ, ರಿವಾರ್ಡ್ ಫಾರ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟನ್ನು ನಾವಿಲ್ಲಿ ರಿವಾರ್ಡ್ ಫಾರ್ ಇನ್ಕನ್ವೀನಿಯನ್ಸ್ ಅಂತಲ್ಲ, ರಿವಾರ್ಡ್ ಫಾರ್ ಮ್ಯಾನೇಜ್ಮೆಂಟ್. ಸೊ ರಿವಾರ್ಡ್ ಫಾರ್ ಮ್ಯಾನೇಜ್ಮೆಂಟ್ ಅಂದರೆ ದೆನ್ ಕ್ರೆಡಿಟರ್ ಹ್ಯಾಸ್ ಟು ಮೇಂಟೈನ್ ದ ಅಕೌಂಟ್ಸ್ ಆಫ್ ಬಾರೋಯರ್, ಹೌದಾ. ಸಾಲಗಾರರನ್ನು ಕುರಿತು ಎಲ್ಲ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಲೆಡ್ಜರ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಸ್ಟಾಫು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರು. ದೆನ್ ಇದೆಲ್ಲದಕ್ಕೂ ಕೂಡ ಅವನಿಗೆ ಖರ್ಚಾಗುತ್ತೆ. ಯಾರಿಗೆ? ಲೆಂಡರ್ಸಿಗೆ, ಸಾಲವನ್ನು ಕೊಟ್ಟಂಥ ಸಾಲಿಗನಿಗೆ. ಹಾಗಾಗಿ ಆ ಸ್ಟಾಫಿಗೆ ಸ್ಯಾಲ್ರಿ ಕೊಡಲಿಕ್ಕೆ, ಅಕೌಂಟ್ಸ್ ಮೇಂಟೈನು, ಲೆಡ್ಜರ್ನ, ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತಗಲುವಂಥ ವೆಚ್ಚಕ್ಕೋಸ್ಕರ ಅವನು ಸರ್ಟನ್ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇಂಟ್ರೆಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಫ್ರಮ್ ಬಾರೋಯರಿಂದ. ಸೊ ಇದನ್ನು ಕೂಡ ಒಟ್ಟು ಬಡ್ಡಿಯಲ್ಲಿ ಸೇರಿಸಿರ್ತಾನೆ. ಹಾಗಾಗಿ ಒಟ್ಟು ಬಡ್ಡಿಯು 4 ಅಂಶಗಳನ್ನು ಒಳಗೊಂಡಿದೆ. ನಿವ್ವಳ ಬಡ್ಡಿ, ಗಂಡಾಂತರ ಪ್ರತಿಫಲ, ಗಂಡಾಂತರವನ್ನು ಎದುರಿಸಿದ್ದಕ್ಕಾಗಿ ಪ್ರತಿಫಲ, ಅನಾನುಕೂಲತೆಯ ಪ್ರತಿಫಲ, ದೆನ್ ಫೋರ್ತ್ ಒನ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಆರ್ ದೆನ್ ವಾಟ್ ರಿವಾರ್ಡ್ ಫಾರ್ ಮ್ಯಾನೇಜ್ಮೆಂಟ್. ಓಕೆ, ಮ್ಯಾನೇಜ್ಮೆಂಟ್ ಕಾಸ್ಟ್ ಅಂತಲೂ ಕೂಡ ಹೇಳಲಿಕ್ಕೆ. ಸೊ ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರಾಸ್ ಇಂಟ್ರೆಸ್ಟ್ ಆ್ಯಂಡ್ ನೆಟ್ ಇಂಟ್ರೆಸ್ಟ್. We can explain this concept of types of interest with the help of a formula. ಒಂದು ಸೂತ್ರದ ಸಹಾಯದಿಂದಲೂ ಕೂಡ ನಾವು ಒಟ್ಟು ಬಡ್ಡಿ ಮತ್ತು ನಿವ್ವಳ ಬಡ್ಡಿಗೆ ಇರುವಂಥ ವ್ಯತ್ಯಾಸವನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ ಇದೆ ಅಂದರೆ, ಒಟ್ಟು ಬಡ್ಡಿ ಈಕ್ವಲ್ ಟು ಟೋಟಲ್ ಇಂಟ್ರೆಸ್ಟ್ ಈಕ್ವಲ್ ಟು ನೆಟ್ ಇಂಟ್ರೆಸ್ಟ್ ಪ್ಲಸ್ ರಿವಾರ್ಡ್ ಫಾರ್ ರಿಸ್ಕ್ taking, then plus reward for inconvenience plus reward for management. ಸೊ ಈ 4 ಸೇರಿಸಿದ್ರೆ ನಮಗೆ ಒಟ್ಟು ಬಡ್ಡಿ ನೆಟ್ ಇಂಟ್ರೆಸ್ಟ್ ಪ್ಲಸ್ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್ ಪ್ಲಸ್ ರಿವಾರ್ಡ್ ಫಾರ್ ಇನ್ಕನ್ವೀನಿಯನ್ಸ್ ಪ್ಲಸ್ ರಿವಾರ್ಡ್ ಫಾರ್ ಮ್ಯಾನೇಜ್ಮೆಂಟ್. ಸೊ
we can explain this type with the help of this formula, then difference between gross interest and net interest. Again, we can explain this concept with the help of another formula. That one is net interest equal to gross interest minus reward for risk taking, gross interest minus reward for risk taking plus reward for inconvenience plus reward for management. ಈ ಮೂರನ್ನು ಸೇರಿಸಿ ರಿವಾರ್ಡ್ ಫಾರ್ ಗಂಡಾಂತರ ಪ್ರತಿಫಲ, ದೆನ್ ಅನಾನುಕೂಲತೆಯ ಪ್ರತಿಫಲ, ದೆನ್ ಆಡಳಿತ ವೆಚ್ಚ, ಈ ಮೂರನ್ನು ಸೇರಿಸಿ ಒಟ್ಟು ಬಡ್ಡಿಯಲ್ಲಿ ಗ್ರಾಸ್ ಇಂಟ್ರೆಸ್ಟಲ್ಲಿ ಮೈನಸ್ ಮಾಡಿದಾಗ ಬರುವಂಥದ್ದೇ ನೆಟ್ ಇಂಟ್ರೆಸ್ಟ್, ನಿವ್ವಳ ಬಡ್ಡಿ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಟೈಪ್ಸ್ ಆಫ್ ಇಂಟ್ರೆಸ್ಟ್. Then I am going to present what theories of interest. There are 4 important theories of interest. In economic analysis, we can see 4 important theories of interest. Then classical theory of interest, then loanable fund theory of interest, liquidity preference theory of interest, then modern theory of interest. These theories of interest tries to explain how rate of interest is determined, what factors, what forces determines rate of interest, why rate of interest is fluctuating, why a rate of interest is not stable, not constant. ಬಡ್ಡಿ ಯಾವಾಗಲೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಹೆಚ್ಚಾಗುತ್ತೆ, ಮತ್ತೊಮ್ಮೆ ಕಡಿಮೆ ಆಗುತ್ತೆ, ಏರಿಳಿತಕ್ಕೆ ಒಳಗಾಗುತ್ತೆ, ಫ್ಲಕ್ಚುಯೇಷನ್ಸ್ ಆಗುತ್ತೆ ಬಡ್ಡಿಯ ದರದಲ್ಲಿ ಹೆಚ್ಚು ಕಡಿಮೆ ಆದಂಗೆ ಆರ್ಥಿಕ ಚಟುವಟಿಕೆಗಳು ಕೂಡ ಒಮ್ಮೆ ಮುಗ್ಗಟ್ಟಾಗುತ್ತೆ, ಸಮೃದ್ಧಿ ಆಗುತ್ತೆ. ಹಾಗಾದರೆ ಯಾಕೆ ಬಡ್ಡಿಯ ದರ ವ್ಯತ್ಯಾಸ ಆಗುತ್ತೆ? ಹಾಗಾದರೆ ಬಡ್ಡಿಯ ದರವನ್ನು ನಿರ್ಧರಿಸುವ ಅಂಶಗಳು ಯಾವುವು ಅನ್ನೋದನ್ನು ಅಲ್ಲಿ ಅರ್ಥಶಾಸ್ತ್ರಜ್ಞರಲ್ಲಿ ಚರ್ಚೆಗೆ ಒಳಪಟ್ಟಂಥ ವಿಷಯ ಆದಾಗ ಕೆಲವು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ, ತಮ್ಮದೇ ಆದಂಥ ಡಿಫ್ರೆಂಟ್ ಒಪಿನಿಯನನ್ನು ಹೇಳ್ತಾ ಹೋಗ್ತಾರೆ. ಆ ಎಲ್ಲ ಒಪಿನಿಯನನ್ನು ಡಿಫ್ರೆಂಟ್ ಒಪಿನಿಯನ್ ಅಬೌಟ್ ಹೌ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಡಿಟರ್ಮಿನ್ ಅನ್ನೋದ್ರ ಬಗ್ಗೆ ನಾವು ಒಂದು ಹೆಡ್ಡಿಂಗ್ ಅಡಿಯಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀವಿ, ಡಿಫ್ರೆಂಟ್ ಥಿಯರೀಸ್ ಆಫ್ ಇಂಟ್ರೆಸ್ಟ್. ದೇರ್ಫೋರ್ ಥಿಯರೀಸ್ ಆಫ್ ಇಂಟ್ರೆಸ್ಟ್ ಟ್ರೈ ಟು ಎಕ್ಸ್ಪ್ಲೈನ್ ಹೌ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಡಿಟರ್ಮಿನ್. According to these theories of rate of interest is determined by demand for capital and supply of capital. Okay, then there are 4 types of interest, theories of interest ಅಂತ ನಾವಲ್ಲಿ ಹೇಳಿ. ಅಲ್ಲಿ I am going to present especially I would like to concentrate on theory of loanable fund theory of interest. Okay, then loanable fund theory of interest. This theory was propounded by well-known Swedish economist Professor Knut Wicksell. Okay, then again this theory is refined by neoclassical economists like Gunnar Myrdal, Erik Lindahl, Gunnar Myrdal, then Robertson, Bertil Ohlin. These are all neoclassical economists. That's why this theory is also called loanable fund theory of interest is also called what? Neoclassical theory of interest, because this is propounded by neoclassical economists. Okay, according to this theory, according to loanable fund theory, rate of interest is determined by demand for loanable funds and supply of loanable funds. ಸೊ ಸಾಲ ನಿಧಿಗಳ ಬಡ್ಡಿಯ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಸ್ವೀಡನಿನ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ನೆಟ್ ವಿಕ್ಸೆಲ್. ದೆನ್ ಈ ಸಿದ್ಧಾಂತವನ್ನು ನವ ಸಾಂಪ್ರದಾಯ ಪಂಥದ ಸಿದ್ಧಾಂತ ಎಂದು ಸಹ ಕರೆಯಲಾಗಿದೆ. ಏಕೆಂದರೆ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಅರ್ಥಶಾಸ್ತ್ರಜ್ಞರಾದಂತಹ ಗುನ್ನಾರ್ ಮಿರ್ಡಾಲ್, ಎರಿಕ್ ಲಿಂಡಾಲ್, ಬರ್ಟಿಲ್ ಓಲಿನ್, ರಾಬರ್ಟ್ಸನ್ ಇವರು ನವ ಸಾಂಪ್ರದಾಯ ಪಂಥಕ್ಕೆ ಸೇರಿದಂಥ ಅರ್ಥಶಾಸ್ತ್ರಜ್ಞರಾಗಿರುವುದರಿಂದ ಈ ಸಿದ್ಧಾಂತವನ್ನು ನವ ಸಾಂಪ್ರದಾಯ ಪಂಥದ ಸಿದ್ಧಾಂತ ಎಂದು ಸಹ ಕರೆಯಲಾಗಿದೆ. ಓಕೆ, ದೆನ್ ಈ ಅರ್ಥಶಾಸ್ತ್ರಜ್ಞರ ಪ್ರಕಾರ ಬಡ್ಡಿಯು ಸಾಲ ನಿಧಿಗಳ ಬೇಡಿಕೆ ಮತ್ತು ನೀಡಿಕೆಯಿಂದ ನಿರ್ಧರಿಸಲ್ಪಡುತ್ತದೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, rate of interest is determined by demand for loanable funds and supply of loanable funds. Okay,
Then at what point demand for loanable funds equal to supply of loanable funds, that particular point determines equilibrium rate of interest ಅನ್ನುವಂಥದ್ದನ್ನು ನಾವಿಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀವಿ. ಈ ಸಿದ್ಧಾಂತದ ಪ್ರಕಾರ ಬಡ್ಡಿಯು ಹೇಗೆ ನಿರ್ಧರಿಸಲ್ಪಡುತ್ತದೆ ಎಂದರೆ ಸಾಲ ನಿಧಿಗಳ ಬೇಡಿಕೆ ಹಾಗೂ ಸಾಲ ನಿಧಿಗಳ ನೀಡಿಕೆಯಿಂದ ಎಂಬುದಾಗಿ. ಹೌದಾ? ಹಾಗಾದರೆ ಟೂ ಕಾಂಪೋನೆಂಟ್ಸ್ ಅಂತ ಹೇಳಿ ಬಡ್ಡಿಯನ್ನು ನಿರ್ಧರಿಸುವಾಗ ಅಕಾರ್ಡಿಂಗ್ ಟು ದಿಸ್ ಥಿಯರಿ ದೇರ್ ಆರ್ ಟೂ ಇಂಪಾರ್ಟೆಂಟ್ ಫೋರ್ಸಸ್ ಆರ್ ಕಾಂಪೋನೆಂಟ್ಸ್ ಅಂತ ಹೇಳಿ. ಫಸ್ಟ್ ಒನ್ ಈಸ್ ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ಸ್. ಹಾಗಾದರೆ ವಾಟ್ ಈಸ್ ದ ನೇಚರ್ ಆಫ್ ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ಸ್? ನಾವೀಗಾಗಲೇ ಹೇಳಿದ್ವಿ ಲೋನೆಬಲ್ ಫಂಡ್ಸ್ ಅಂದ್ರೇನು? ಹಣ ಅಥವಾ ಕ್ಯಾಪಿಟಲ್, ಬಡ್ಡಿ, ಬಂಡವಾಳ, ಹಣ ಅಥವಾ ಬಂಡವಾಳ. ಸೊ ಬಂಡವಾಳದ ಬೇಡಿಕೆ ಅಂತ ಅರ್ಥ. ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ಸ್ ಅಂದರೆ ಬಂಡವಾಳಕ್ಕೆ ಬೇಡಿಕೆ ಅಥವಾ ಹಣಕ್ಕೆ ಬೇಡಿಕೆ. ಸೊ ಹಣದ ಬೇಡಿಕೆಯ ಸ್ವರೂಪ ಏನು ಅಂತ ನೋಡಿದಾಗ, ಬಡ್ಡಿ ಏನಾಗಿದ್ದಾಗ ಹಣಕ್ಕೆ ಬೇಡಿಕೆ ಏನಾಗುತ್ತೆ ಅಂತ ನೋಡಿದಾಗ, ವಾಟ್ ಈಸ್ ದ ನೇಚರ್ ಆಫ್ ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ಸ್ ಅಂತ ನೋಡಿದಾಗ, then there is an inverse relationship between rate of interest and demand for loanable funds. Demand for loanable funds. Inverse relationship means higher will be the demand for loanable funds at lower rate of interest. Lower will be the demand for loanable funds at higher rate of interest. ಅಂದರೆ ಸಾಲ ನಿಧಿಗಳ ಬೇಡಿಕೆಗೂ ಬಡ್ಡಿಗೂ ಪರಸ್ಪರ ವಿರುದ್ಧ ಹಾಗೂ ಋಣಾತ್ಮಕ ಸಂಬಂಧವಿರುತ್ತದೆ. ಅಂದರೆ ಏನಪ್ಪ, ಬಡ್ಡಿಯು ಹೆಚ್ಚಾದರೆ ಸಾಲ ನಿಧಿಗಳಿಗೆ ಬೇಡಿಕೆ ಅಂದರೆ ಹಣಕ್ಕೆ ಬೇಡಿಕೆ ಕಡಿಮೆ ಆಗುತ್ತೆ. ಬಡ್ಡಿಯು ಕಡಿಮೆಯಾದರೆ ಹಣಕ್ಕೆ ಬೇಡಿಕೆ, ಸಾಲ ನಿಧಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಹಾಗಾಗಿ ಸಾಲ ನಿಧಿಗಳ ಬೇಡಿಕೆಯ ರೇಖೆಯು ಯಾವಾಗಲೂ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಬಾಗಿರುತ್ತದೆ. ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ ಕರ್ವ್ ಆಲ್ವೇಸ್ ಸ್ಲೋಪ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ನೆಗೆಟಿವ್ಲಿ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರಲು ಕಾರಣ ಏನಂದರೆ, ದೆರ್ ಇಸ್ ಅನ್ ಇನ್ವರ್ಸ್ ಅಂಡ್ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ರೇಟ್ ಆಫ್ ಇಂಟ್ರೆಸ್ಟ್ and demand for loanable funds. Okay, then next what are the let me know about what are the important sources of demand for loanable funds. There are three important sources of demand for loanable funds. First one is consumption, then second one is investment, then third one is holdings. ದೆನ್ ಸಾಲ ನಿಧಿಗಳ ಬೇಡಿಕೆಯ ಮೂಲಗಳು, ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ಸ್, ಸೋರ್ಸಸ್ ಆಫ್ ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್, ಕನ್ಸಂಪ್ಷನ್, ಹೋಲ್ಡಿಂಗ್ಸ್. ಯಾಕೆ ಜನ ಹಣವನ್ನು ಬೇಡ್ತಾರೆ? ಸಾಲ ನಿಧಿಗೆ ಯಾಕೆ ಬೇಡಿಕೆ ಇದೆ? ಯಾವ ಮೂಲಗಳಿಂದ ಬೇಡಿಕೆ ಇದೆ? ಬಂಡವಾಳಕ್ಕೆ ಯಾಕೆ ಬೇಡಿಕೆ ಇದೆ ಅಂದರೆ ಜನರು ಅನುಭೋಗಕ್ಕಾಗಿ ಪೀಪಲ್ ಹ್ಯಾಸ್ ಟು ಬೈ ಸರ್ಟನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ಸ್ಯಾಟಿಸ್ಫೈ ದೇರ್ ವಾಂಟ್ಸ್. ಹೌದಾ? ತಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಜನರು ಸರಕು ಮತ್ತು ಸೇವೆಗಳನ್ನು ಕೊಡಬೇಕು, ಅದಕ್ಕೆ ಹಣ ಬೇಕು. ಹಾಗಾಗಿ ಫಾರ್ ಇನ್ವೆಸ್ಟ್ಮೆಂಟ್, ಕನ್ಸಂಪ್ಷನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ sources of demand for loanable funds to purchase goods and services. Okay, if rate of interest is lower, ಈಗ ನಾವೇ ಬ್ಯಾಂಕಿಗೆ ಸಾಲ ತಗೊಳ್ಳಕ್ಕೆ ಹೋದರೆ ಡ್ಯೂರೇಬಲ್ ಕನ್ಸ್ಯೂಮರ್ ಗೂಡ್ಸನ್ನು ಪರ್ಚೇಸ್ ಮಾಡಲಿಕ್ಕೆ, ಬಾಡಿಗೆ ಬರುವ ಬಾಡಿಗೆ ಬರುವ ಅನುಭೋಗಿ ಸರಕುಗಳನ್ನು ಖರೀದಿ ಮಾಡೋಕ್ಕೆ ಹೋದರೆ ಬಡ್ಡಿ ಕಡಿಮೆ ಇದ್ದರೆ ಎಲ್ಲ ಡ್ಯೂರೇಬಲ್ ಗೂಡ್ಸನ್ನು ಕೊಂಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಬಡ್ಡಿ ಹೆಚ್ಚಾದರೆ ಕಾಸ್ಟ್ಲಿ ಆಗುತ್ತೆ ಅಂತ ಸಾಲ ಪಡೀಲಿಕ್ಕೆ ಇಷ್ಟಪಡಲ್ಲ ಅನುಭೋಗಕ್ಕಾಗಿ. ಹಾಗಾಗಿ ಅಧಿಕ ಬಡ್ಡಿಯಲ್ಲಿ ಅನುಭೋಗಕ್ಕಾಗಿ ಬೇಡುವ ಬಂಡವಾಳ ಕಡಿಮೆ ಬಡ್ಡಿಯಲ್ಲಿ ಅನುಭೋಗಕ್ಕಾಗಿ ಬೇಡುವ ಬಂಡವಾಳದ ಪ್ರಮಾಣ ಹೆಚ್ಚು. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ ಈಸ್ ಕನ್ಸಂಪ್ಷನ್. ದ ನೆಕ್ಸ್ಟ್ ಒನ್ ಈಸ್ ಇನ್ವೆಸ್ಟ್ಮೆಂಟ್. ಓಕೆ, ಪೀಪಲ್ ಆರ್ ಬಿಸ್ನೆಸ್ ಮ್ಯಾನ್ ಡಿಮಾಂಡ್ಸ್ ಕ್ಯಾಪಿಟಲ್ ಆರ್ ಲೋನೆಬಲ್ ಫಂಡ್ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್. Okay, then there is an inverse and negative relationship between rate of interest and investment. ಬಡ್ಡಿಯ ದರಕ್ಕೂ ಮತ್ತು ಹೂಡಿಕೆಗೂ ಪರಸ್ಪರ ವಿರುದ್ಧ ಸಂಬಂಧ ಇದೆ. ಈಗ ಬಾರೋಯರ್ಸು, ಸಾಲ ತೊಡರು ಅಧಿಕ ಬಡ್ಡಿಯಲ್ಲಿ ಸಾಲ ತಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ಅವನಿಗೆ ಪ್ರಾಫಿಟೇಬಲ್ ಜಾಬ್ ಆಗೋದಿಲ್ಲ, ಲಾಭ ಬರಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಹಾಗಾಗಿ ಬಡ್ಡಿ ಕಡಿಮೆಯಾದಾಗ ಹೂಡಿಕೆಗಾಗಿ ಬೇಡುವ ಬಂಡವಾಳದ ಪ್ರಮಾಣ ಹೆಚ್ಚಾಗಿರುತ್ತೆ. ಬಡ್ಡಿ ಹೆಚ್ಚಾದಾಗ ಹೂಡಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ higher will be the demand for loanable funds for investment purpose at lower rate of interest and vice versa ಅಂತಲ್ಲಿ ಹೇಳಿದೆ. It is also one of the important sources for demand for loanable funds. Then holdings are nothing but people desire to hold liquid cash balance or liquid assets ಅಂತ ಹೇಳ್ತೀವಲ್ಲ. ಸೊ ಇದು ಕೂಡ ಅಧಿಕ ಬಡ್ಡಿಯಲ್ಲಿ ನಗದು ಐಡ್ಲ್ ಆಗಿ
ಕ್ಯಾಶ್ ಬ್ಯಾಲೆನ್ಸನ್ನು ಐಡ್ಲ್ ಆಗಿ ಇಟ್ಕೊಳ್ಳೋದು ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಡಿಮಾಂಡ್ ಫಾರ್ ಲೋನಬಲ್ ಫಂಡ್ಸ್. ಇಫ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಹೈಯರ್, ಹೋಲ್ಡಿಂಗ್ಸ್ ಆರ್ ಲೋಯರ್, ರೇಟ್ ಆಫ್ holdings are lower and vice versa. So these are all the three important sources of demand for loanable fund. Then next, supply of second determinant of rate of interest is called supply of loanable funds. Supply of loanable funds. Then supply of loanable funds. There is an positive and direct relationship between supply of loanable funds and rate of interest. ಬಡ್ಡಿಯ ದರಕ್ಕೂ ಮತ್ತು ಸಾಲ ನಿಧಿಗಳ ಪೂರೈಕೆಗೂ ಪರಸ್ಪರ ನೇರ ಹಾಗೂ ಧನಾತ್ಮಕ ಸಂಬಂಧ ಇದೆ ಅಂತೆ. ಏನು ನೇರ ಹಾಗೂ ಧನಾತ್ಮಕ ಸಂಬಂಧ ಅಂದರೆ, ಬಡ್ಡಿ ಹೆಚ್ಚಾದರೆ ಸಾಲ ನಿಧಿಗಳ ನೀಡಿಕೆಯೂ ಕೂಡ ಹೆಚ್ಚಾಗುತ್ತೆ, ಬಡ್ಡಿ ಕಡಿಮೆ ಆದರೆ ಸಾಲ ನಿಧಿಗಳ ನೀಡಿಕೆಯೂ ಕೂಡ ಕಡಿಮೆ ಆಗುತ್ತೆ. ಏಕೆಂದರೆ ಸಾಲ ನಿಧಿಗಳು ಯಾವ ಮೂಲದಿಂದ ಬರುತ್ತೆ, ಹಾಗಾಗಿ ಸಾಲ ನಿಧಿಗಳ ನೀಡಿಕೆಯ ರೇಖೆ ಸಪ್ಲೈ ಆಫ್ ಲೋನಬಲ್ ಫಂಡ್ ಕರ್ವ್ ಸ್ಲೋಪ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ಅಪ್ವರ್ಡ್ ಡೈರೆಕ್ಷನ್, ಎಡದಿಂದ ಬಲಕ್ಕೆ ಏರುಮುಖವಾಗಿರುತ್ತೆ. ಯಾಕೆ ಅಪ್ವರ್ಡ್ ಡೈರೆಕ್ಷನ್ ಕರ್ವ್ ಇರುತ್ತೆ ಅಂದರೆ, ಡೈರೆಕ್ಟ್ ಆ್ಯಂಡ್ ಪಾಸಿಟಿವ್ ರಿಲೇಶನ್ಶಿಪ್ ಇದೆ. ಬಡ್ಡಿಗೂ ಮತ್ತು ಸಾಲ ನಿಧಿಗಳ ಪೂರೈಕೆಗೂ ನೇರ ಹಾಗೂ ಧನಾತ್ಮಕ ಸಂಬಂಧದಿಂದ ಅದು ಏರುಮುಖವಾಗಿರುತ್ತದೆ ಅಂತ ಹೇಳಿ. ಹಾಗಾದರೆ ಯಾವ ಮೂಲಗಳಿಂದ ಸಾಲ ನಿಧಿಗಳು ಪೂರೈಕೆಯಾಗುತ್ತೆ, ಬಂಡವಾಳ ಯಾವ್ಯಾವ ಮೂಲಗಳಿಂದ ಪೂರೈಕೆ ಆಗುತ್ತೆ, ಹಣದ ಪೂರೈಕೆ ಎಲ್ಲಿಂದ ಆಗುತ್ತೆ ಅಂದರೆ, ದೇರ್ ಆರ್ 4 ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಸಪ್ಲೈ ಆಫ್ ಲೋನಬಲ್ ಫಂಡ್ಸ್. ದೆನ್ ಫಸ್ಟ್ ಒನ್ ಈಸ್ ಸೇವಿಂಗ್ಸ್, ದೆನ್ ಸೆಕೆಂಡ್ ಒನ್ ಈಸ್ disinvestment, third one is disholdings, then fourth one is bank money. ಸೊ 4 ಪ್ರಮುಖವಾದ ಮೂಲಗಳಿಂದ ಹಣ ಅಥವಾ ಬಂಡವಾಳ ಅಥವಾ ಸಾಲ ನಿಧಿಗಳು ಪೂರೈಕೆಯಾಗುತ್ತೆ ಎನ್ನುವುದು. ಅದರಲ್ಲಿ ಮೊದಲನೇದು ಉಳಿತಾಯ. ಜನರು ತಮಗೆ ಬಂದಂಥ ಆದಾಯವನ್ನು ಅಷ್ಟನ್ನು ಅನುಭೋಗಕ್ಕಾಗಿ ಖರ್ಚು ಮಾಡದೆ ತಾವು ಪಡೆದಂಥ ಆದಾಯದಲ್ಲಿ ಸ್ವಲ್ಪ ಪ್ರಮಾಣದ ಆದಾಯವನ್ನು ಅನುಭೋಗದ ವತಿಯಿಂದ ಖರ್ಚು ಮಾಡಲು ಇಷ್ಟಪಡುವುದಿಲ್ಲ. ಅದು ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಇರ್ಬೋದು, ಆಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಇರ್ಬೋದು. ಹಾಗಾದರೆ ಅರ್ಥಶಾಸ್ತ್ರದಲ್ಲಿ ಉಳಿತಾಯ ಅಂದರೆ ಏನಪ್ಪ, ಯಾವ ಹಣವು ಅನುಭೋಗಕ್ಕಾಗಿ ಖರ್ಚು ಮಾಡಲ್ಪಡುವುದಿಲ್ಲವೋ, ಅನುಭೋಗದ ವತಿಯಿಂದ ಖರ್ಚು ಮಾಡಲ್ಪಡದೇ ಇರುವ ಹಣವನ್ನು ಉಳಿತಾಯ ಅಂತ. ದ ಮನಿ ವಿಚ್ ಈಸ್ ನಾಟ್ ಸ್ಪೆಂಟ್ ಆನ್ ಕನ್ಸಂಪ್ಷನ್, is called savings. Okay, then this is one of the important source of supply of loanable funds. Then what is the relationship between rate of savings and rate of interest ಅಂದರೆ, ಡೈರೆಕ್ಟ್ ಆ್ಯಂಡ್ ಪಾಸಿಟಿವ್ ರಿಲೇಷನ್ಶಿಪ್. ಬಡ್ಡಿ ಹೆಚ್ಚಾಗಿದ್ದರೆ ನಂಗೆ ಆಸೆ ಆಗುತ್ತೆ, ಅಯ್ಯೋ ಸ್ವಲ್ಪ ಉಳಿತಾಯ ಮಾಡಿ ಸಾಲ ಕೊಟ್ಟರೆ ಹೆಚ್ಚು ಆದಾಯ ಗಳಿಸ್ಬೋದು ಅಂತ. ಹಾಗಾಗಿ ಇಫ್ ಹೈಯರ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್, ಹೈಯರ್ ವಿಲ್ ಬಿ ದ ಲೆವೆಲ್ ಆಫ್ ಸೇವಿಂಗ್ಸ್. ದೆನ್ ವೈಸ್ ವರ್ಸಾ. Okay, then this is called savings. Then second one is disinvestment. Disinvestment means it is quite opposite to investment. ಹೂಡಿಕೆಗೆ ಸಂಪೂರ್ಣ ತದ್ವಿರುದ್ಧವಾದ ಪರಿಭಾವನೆಯನ್ನು ಡಿಸ್ಇನ್ವೆಸ್ಟ್. The concept of disinvestment is quite opposite to investment. Okay, then ಇಲ್ಲಿ ಡಿಪ್ರಿಷಿಯೇಷನ್ ಚಾರ್ಜಸ್ ಅಂತ ನಾವು ಕೇಳ್ತೀವಿ. What do you mean by depreciation charges ಅಂತಂದ್ರೆ, to maintain the efficiency of capital assets. Okay, every year businessman has to keep certain amount of his profit in the form of depreciation charges. Okay, ಸವಕಳಿ ವೆಚ್ಚ ಅಂತ ಹೇಳಿ. ಏನು ಸವಕಳಿ ವೆಚ್ಚ ಅಂದರೆ, ಯಂತ್ರೋಪಕರಣಗಳ ಉತ್ಪಾದನಾ ದಕ್ಷತೆಯನ್ನು ಕಾಪಾಡುವುದಕ್ಕೋಸ್ಕರ ರಿಪೇರಿ ಮಾಡೋದು, ದುರಸ್ತಿಯಾಗಿರೋದನ್ನು ಕೆಟ್ಟೋಗಿರೋದನ್ನು ದುರಸ್ತಿ ಮಾಡೋದು, ಸಂಪೂರ್ಣ ಹಾಳಾಗಿದ್ದರೆ ಹೊಸ ಯಂತ್ರಗಳನ್ನು ಹಾಕೋದು, ಇದನ್ನು ನಾವು ಅವುಗಳ ಉತ್ಪಾದನಾ ದಕ್ಷತೆಯನ್ನು ಕಾಪಾಡೋದಕ್ಕೋಸ್ಕರ ಸ್ವಲ್ಪ ಹಣನ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಣನ ತೆಗೆದಿಟ್ಟಿರ್ತಾನೆ ಉತ್ಪಾದಕ. ದಟ್ ಈಸ್ ಕಾಲ್ಡ್ ಸವಕಳಿ ವೆಚ್ಚ, ಡಿಪ್ರಿಷಿಯೇಷನ್ ಚಾರ್ಜಸ್ ಅಂತ ಹೇಳಿ. ಸೊ ಯಾವಾಗ ಉತ್ಪಾದನೆ ಅಷ್ಟು ಲಾಭದಾಯಕ ಇಲ್ಲ, ಉತ್ಪಾದನೆ ನಷ್ಟ ಆಗ್ತಾ ಇದೆ ಅಂದಾಗ ಉತ್ಪಾದಕ ಏನು ಮಾಡ್ತಾನೆ, ಆ ಸವಕಳಿ ವೆಚ್ಚಕ್ಕೋಸ್ಕರ ಮೀಸಲಿಟ್ಟ ಹಣವನ್ನು ಖರ್ಚು ಮಾಡಿದ್ರೆ ಅದನ್ನು ಬಳಸ್ಕೊಂಡು ಸಾಲ ಕೊಡೋಕ್ಕೆ ಇಷ್ಟಪಡ್ತಾನೆ. ಯಾಕಂದರೆ ಪ್ರಾಫಿಟ್ ಇಲ್ಲ, ಲಾಸಸ್ ಇದೆ ಆಗ್ತಾ ಇದ್ದಾಗ ಬಡ್ಡಿನೇ ಹೆಚ್ಚಾಗಿದ್ದರೆ, ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ದಟ್ depreciation amount to invest, he would like to lend that money for higher rate of interest. ಹಾಗಾಗಿ
ಇಲ್ಲಿ ಇದನ್ನು ನಾವು ಹೂಡಿಕೆಯಿಂದ ಹಿಂತೆಗೆದ ಹಣ. ಬಡ್ಡಿ ಕಡಿಮೆ ಇದ್ದರೆ ಹೂಡಿಕೆಯಿಂದ ಹಿಂತೆಗೆದ ಹಣವೂ ಕೂಡ ಕಡಿಮೆ ಆಗುತ್ತೆ. ಬಡ್ಡಿ ಹೆಚ್ಚಾಗಿದ್ದರೆ ಹೂಡಿಕೆಯಿಂದ ಹಿಂತೆಗೆಯುವ ಹಣದ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. ಇಫ್ ಹೈಯರ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್, disinvestment also higher, rate of disinvestment also higher, and vice versa ಅಂತೇಳಿ. Then next one is disholdings. Disholdings means ಏನು ಹೇಳ್ತಾರೆ ಅದನ್ನು? ಡಿಸ್ಹೋಲ್ಡಿಂಗ್ಸ್ ಅಂದರೆ ಕೂಡಿಟ್ಟ ಹಣವನ್ನು ಹೊರತೆಗೆಯುವುದು. ಓಕೆ, ಕೂಡಿಟ್ಟ ಹಣವನ್ನು ಹೊರತೆಗೆಯುವುದು ಅಂತ. ಹೌದಾ? ಅಲ್ಲಿ ಲಿಕ್ವಿಡಿಟಿಗೆ ಆಪೋಸಿಟ್, ಇಟ್ ಈಸ್ ಎ ಕ್ವೈಟ್ ಆಪೋಸಿಟ್ ಟು ಲಿಕ್ವಿಡಿಟಿ ಪ್ರಿಫರೆನ್ಸ್ ಅಂತ ಹೇಳ್ತೀವಲ್ಲ. ಪೀಪಲ್ ಡಿಸೈರ್ ಟು ಹೋಲ್ಡ್ ಲಿಕ್ವಿಡ್ ಅಸೆಟ್ಸ್ ಅಂದರೆ ಅಲ್ಲಿ ವಾಟ್ ಕೀಪಿಂಗ್ ಔಟ್ ಮನಿ ಫ್ರಮ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಡಿಸ್ಹೋಲ್ಡಿಂಗ್ಸ್ ಅಂತಲೇ ಹೇಳ್ತೀವಿ. ಸೊ ಯಾವಾಗ ಕೂಡಿಟ್ಟ ಹಾಗೇನೆ ನಮ್ಮ ಹತ್ರ ಐಡ್ಲಾಗಿ ಕ್ಯಾಶ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಅದರಿಂದ ಆದಾಯ ಬರಲ್ಲ, ಲಾಭ ಬರಲ್ಲ, ಭಾರವಾಗಿ ಪರಿಣಮಿಸುತ್ತೆ ಯಾವಾಗ ಬಡ್ಡಿ ಹೆಚ್ಚಾಗಿದ್ದಾಗ. ಹಾಗಾಗಿ ಬಡ್ಡಿಯ ದರ ಹೆಚ್ಚಾಗಿದ್ದಾಗ ಜನರು ನಗದು ರೂಪದಲ್ಲಿ ಹಣವನ್ನು ಇಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆಗ ಕೂಡಿಟ್ಟ ಹಣವನ್ನು ಹೊರ ತೆಗೆಯುವುದು ಡಿಸ್ಹೋಲ್ಡಿಂಗ್ಸ್ ಅಂತ ಹೇಳ್ತೀವಿ. ಹೌದಾ? ಅಲ್ಲಿ ಟೇಕಿಂಗ್ ಔಟ್ ಆಫ್ ಮನಿ ಫ್ರಮ್ ವಾಟ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಡಿಸ್ಹೋಲ್ಡಿಂಗ್. If rate of interest is higher, disholdings also higher, and vice versa. The last one, bank credit or bank money. So it is one of the important source of supply of loanable funds. As we already know that commercial banks creates credit anta. Almost all commercial banks create credit anta. Every deposit creates a credit. Every deposit creates a ಡೆಪಾಸಿಟ್ ಅನ್ನುವಂಥ ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ಎವರಿ ಕ್ರೆಡಿಟ್ ಕ್ರಿಯೇಟ್ ಎ ಡೆಪಾಸಿಟ್ ಅನ್ನುವಂಥ ಕಾನ್ಸೆಪ್ಟ್. ಇಲ್ಲಿ ಸಾಲಗಳನ್ನು ಹೇಗೆ ವಾಣಿಜ್ಯ ಬ್ಯಾಂಕ್ ಸೃಷ್ಟಿಸಿದೆ, ಕ್ರೆಡಿಟ್ ಕ್ರಿಯೇಷನ್ ಟೆಕ್ನಿಕ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ನಾವು ಮತ್ತೆ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಪ್ರತಿ ಠೇವಣಿಯು ಸಾಲವನ್ನು ಸೃಷ್ಟಿಸುತ್ತದೆ ಅನ್ನುವಂಥ ಕಾನ್ಸೆಪ್ಟ್. ಪ್ರತಿಯೊಂದು ಸಾಲವು ಠೇವಣಿಯನ್ನು ಸೃಷ್ಟಿಸುತ್ತದೆ ಎಂಬುದಾಗಿ ಕೂಡ ಅಲ್ಲಿ ಅರ್ಥೈಸಿ. ದೆನ್ ಹೀಗೆ ಯೂಶ್ವಲಿ ಯಾವಾಗ ಬ್ಯಾಂಕ್ಸು ಹೆಚ್ಚು ಸಾಲವನ್ನು ಕೊಡೋಕ್ಕೆ ಇಷ್ಟಪಡ್ತವೆ ಅಂದರೆ ವೆನ್ ಕಮರ್ಷಿಯಲ್ ಬ್ಯಾಂಕ್ಸ್ ಕ್ರಿಯೇಟ್ಸ್ ಹೈಯರ್ ಅಮೌಂಟ್ ಆಫ್ ಕ್ರೆಡಿಟ್ ಅಂತಂದರೆ ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಹೈಯರ್ ದೇ ವುಡ್ ಲೈಕ್ ಟು ಕ್ರಿಯೇಟ್ ಹೈಯರ್ ಕ್ರೆಡಿಟ್ ಅನ್ನೋವಂಥದ್ದು. ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಲೋಯರ್ then credit creation also lower ಅನ್ನುವಂಥದ್ದು. So these are all four important components of sources of supply of loanable funds. Then finally how rate of interest is determined ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ we can explain how rate of interest is determined. Okay, finally I can conclude how rate of interest is determined by two forces like demand for loanable funds and supply of loanable funds with the help of a diagram. Okay, then in this diagram we can see there are three important sources of demand for loanable funds. That one is investment, consumption, holdings, and there are four important sources of supply of loanable funds, that is called savings, disholdings, bank money, and DI means disinvestment. Okay, then demand for loanable fund curve slopes from left to right negatively. ಇಲ್ಲಿ ಈ ರೇಖಾಚಿತ್ರದಲ್ಲಿ I, C, H. I means ಅನುಭೋಗ, C means consumption, I means investment, H means holdings. ಹಣವನ್ನು ಕೂಡಿಡುವುದು, ನಗದು ಹಣವನ್ನು ಇಟ್ಟುಕೊಳ್ಳುವುದು, ಅನುಭೋಗ ಮತ್ತು ಹೂಡಿಕೆ. ಈ ಮೂರು ಸಾಲ ನಿಧಿಗಳ ಬೇಡಿಕೆ ರೇಖೆಯು ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಬಾಗಿದೆ. ಏಕೆಂದರೆ there is an inverse and negative relationship between demand for loanable fund and rate of interest. Then again supply of loanable fund curves slopes left to right upward direction. ಎಡದಿಂದ ಬಲಕ್ಕೆ ಏರುಮುಖವಾಗಿದೆ. ಸೇವಿಂಗ್ಸ್ ಉಳಿತಾಯ, ಡಿಸ್ಹೋಲ್ಡಿಂಗ್ಸ್ ಕೂಡಿಟ್ಟ ಹಣವನ್ನು ಹೊರತೆಗೆಯುವುದು, ಬ್ಯಾಂಕ್ ಮನಿ ಬ್ಯಾಂಕ್ ಹಣ, ಡಿಸ್ಇನ್ವೆಸ್ಟ್ಮೆಂಟ್ ಹೂಡಿಕೆಯಿಂದ ಹಿಂತೆಗೆದ ಹಣ. ಸೊ ಈ ನಾಲ್ಕನ್ನು ನಾವು ಸಮ್ ಅಪ್ ಮಾಡಿದ್ರೆ ನಮಗೆ ಸಪ್ಲೈ ಆಫ್ ಲೋನೆಬಲ್ ಫಂಡ್ NS ಕರ್ವ್ ಅಪ್ವರ್ಡ್ ಸ್ಲೋಪಿಂಗ್ ಕರ್ವ್ ಬರುತ್ತೆ. ದೆನ್ ಈ ಮೂರನ್ನು ಸಮ್ ಅಪ್ ಮಾಡಿದ್ರೆ ನಮಗೆ ಡಿಮಾಂಡ್ ಫಾರ್ ಲೋನೆಬಲ್ ಫಂಡ್ ಕರ್ವ್. ಓಕೆ,
ಸಾಲ ನಿಧಿಗಳ ಬೇಡಿಕೆ ರೇಖೆ ಬರುತ್ತೆ. ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್ at what point? At point E, demand for loanable fund curve intersect the supply of loanable fund curve. This particular point at point E determines equilibrium rate of interest. If any fluctuations occurs in demand for loanable funds or supply of loanable funds, then that will leads to fluctuations or variations in rate of interest. Okay. ದೆನ್ ಸಾಲ ನಿಧಿಗಳ ಬೇಡಿಕೆ ಹಾಗೂ ಸಾಲ ನಿಧಿಗಳ ನೀಡಿಕೆಯಲ್ಲಿ ಯಾವುದೇ ಏರಿಳಿತಗಳು ವ್ಯತ್ಯಾಸಗಳು ಸಂಭವಿಸಿದಲ್ಲಿ ಸಮತೋಲನ ದರದ ಬಡ್ಡಿಯ ದರದಲ್ಲೂ ಕೂಡ ವ್ಯತ್ಯಾಸವಾಗುತ್ತದೆ. ಹಾಗಾಗಿ ಆರ್ಥಿಕತೆಯಲ್ಲಿ ಬಡ್ಡಿಯು ಯಾವಾಗಲೂ ಸ್ಥಿರವಾಗಿರಲು ಸಾಧ್ಯವಿಲ್ಲ, ಇದು ಏರಿಳಿತಕ್ಕೆ ಒಳಗಾಗುತ್ತದೆ. ಬಡ್ಡಿಯ ದರವು ಏರಿಳಿತಕ್ಕೆ ಒಳಗಾದಂತೆ ಆರ್ಥಿಕ ಚಟುವಟಿಕೆಗಳಲ್ಲೂ ಕೂಡ ಏರಿಳಿತಗಳು ಒಳಗಾಗುತ್ತದೆ. ಇದು ಆರ್ಥಿಕ ಅಸ್ಥಿರತೆಗೆ ದಾರಿ ಮಾಡಿಕೊಡುತ್ತದೆ. ಆರ್ಥಿಕ ಏರಿಳಿತಗಳು ಅಂದರೆ ಒಮ್ಮೆ ಮುಗ್ಗಟ್ಟು, ಒಮ್ಮೆ ಹಿಂಜರಿತ, ಮುಗ್ಗಟ್ಟು ಮತ್ತು ಹಿಂಜರಿತ, ಮತ್ತೊಮ್ಮೆ ಸಮೃದ್ಧಿ ಹಾಗೂ ಶೃಂಗದಂತಹ ಸನ್ನಿವೇಶಗಳು, ಒಮ್ಮೆ ಹಣದುಬ್ಬರ ಮತ್ತೊಮ್ಮೆ ಹಣದ ಕುಗ್ಗು ಪ್ರಸರಣದಂತಹ ಸನ್ನಿವೇಶವನ್ನು ನಾವು ಎಕನಾಮಿಕ್ ಇನ್ಸ್ಟೆಬಿಲಿಟಿ ಅಂತ ಕರೀತೀವಿ. ಹೌದಾ? ಸೊ ದಿಸ್ ಆರ್ ಆಲ್ ಡ್ಯೂ ಟು ಬಿಕಾಸ್ ಆಫ್ ಫ್ಲಕ್ಚುಯೇಷನ್ಸ್ ಇನ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನುವಂಥದ್ದು. ಓಕೆ, ಸೊ ಹೀಗೆ ಅರ್ಥಶಾಸ್ತ್ರದಲ್ಲಿ ಬಡ್ಡಿಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಆರ್ಥಿಕ ಚಟುವಟಿಕೆಗಳ ಮಟ್ಟವನ್ನು ನಿರ್ಧರಿಸುವಲ್ಲಿ ಎಂಬುದು